ವೀಕ್ಷಕರೇ ನಮಸ್ಕಾರ. ಕೆಲವರು ಸಾಧನೆ ಮಾಡಲು ಚೆನ್ನಾಗಿ ಓದಿದರೆ ಇನ್ನು ಕೆಲವರು ಸಾಧನೆ ಮಾಡಲಿಕ್ಕೋಸ್ಕರ ಓದುವುದನ್ನೇ ಕೈಚೆಲ್ಲಿ ಬಿಡ್ತಾರೆ. ಅದಕ್ಕೆ ಕ್ರಿಕೆಟಿಗರು, ರಾಜಕಾರಣಿಗಳು ಹಾಗೂ ನಟ ನಟಿಯರೇ ಮೂಲ ಉದಾಹರಣೆಯಾಗಿದೆ. ಹಾಗಾದರೆ ಕನ್ನಡ ಚಿತ್ರರಂಗವನ್ನು ತಲೆ ಎತ್ತಿ ನೋಡುವಂತೆ ಮಾಡಿರುವಂತಹ ಹಲವು ನಟರು ಎಷ್ಟು ಓದಿದ್ದಾರೆ ಎಂಬುದನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಮತ್ತು ಶೇರ್ ಮಾಡಿ. ವೀಕ್ಷಕರೇ, ಮೊದಲನೇದಾಗಿ ಹೇಳುವುದಾದರೆ ಡಾಕ್ಟರ್ ಶಿವರಾಜ್ ಕುಮಾರ್ ಇವರು BScಯನ್ನು ಮುಗಿಸಿದ್ದಾರೆ. ಇವರಿಗೆ ಕನ್ನಡದ ಜನತೆ ಹ್ಯಾಟ್ರಿಕ್ ಹೀರೋ ಎಂಬ ಬಿರುದನ್ನು ನೀಡಿ ಗೌರವಿಸಿದ್ದಾರೆ. ಇವರಿಗೆ 2014ರಲ್ಲಿ ಬಳ್ಳಾರಿಯ ವಿಜಯನಗರ ಶ್ರೀಕೃಷ್ಣದೇವರಾಯ ಯೂನಿವರ್ಸಿಟಿಯವರು ಗೌರವ ಡಾಕ್ಟರೇಟ್ ಅನ್ನು ನೀಡಿ ಗೌರವಿಸಿದೆ. ಇನ್ನೊಬ್ರು ಅಂದರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಇವರು ಸದಾ ಹಸನ್ಮುಖಿಯಾಗಿರುವಂತಹ ವ್ಯಕ್ತಿ, ಎಲ್ಲರ ನೆಚ್ಚಿನ ನಟ. ಇವರು ಕಂಪ್ಯೂಟರ್ ಸೈನ್ಸ್ ವಿಷಯದಲ್ಲಿ ಡಿಪ್ಲೊಮೊವನ್ನು ಮುಗಿಸಿದ್ದಾರೆ. ಇವರಿಗೆ 2022ರಲ್ಲಿ ಮೈಸೂರು ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಅನ್ನು ನೀಡಿ ಗೌರವಿಸಿದೆ. ಅಲ್ಲದೆ ಕರ್ನಾಟಕ ರತ್ನವನ್ನು ಕೂಡ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ನೀಡಿದೆ. ಇನ್ನೊಬ್ರು ಯಾರಂದ್ರೆ ಡಾಕ್ಟರ್ ರವಿಚಂದ್ರನ್. ಇವರು ಡಿಗ್ರಿಯನ್ನು ಮುಗಿಸಿದ್ದಾರೆ. ಇವರಿಗೆ ಕ್ರೇಜಿ ಸ್ಟಾರ್ ಎಂಬ ಬಿರುದು ಕೂಡ ಇದೆ. ನಟ ನಿರ್ದೇಶಕರಾದಂತಹ ಇವರಿಗೆ 2019ರಲ್ಲಿ ಬೆಂಗಳೂರಿನ CMR ಯೂನಿವರ್ಸಿಟಿಯವರು ಮತ್ತು 2022ರಲ್ಲಿ ಬೆಂಗಳೂರು ಸಿಟಿ ಯೂನಿವರ್ಸಿಟಿರವರು ಗೌರವ ಡಾಕ್ಟರೇಟ್ ಅನ್ನು ನೀಡಿ ಗೌರವಿಸಿದ್ದಾರೆ. ಇನ್ನೊಬ್ಬ ಖ್ಯಾತ ನಟ ದರ್ಶನ್. ಇವರಿಗೆ ಅಭಿಮಾನಿಗಳು ಪ್ರೀತಿಯಿಂದ ಡಿ ಬಾಸ್ ಅಂತ ಕರೆಯುತ್ತಾರೆ. ಚಾಲೆಂಜಿಂಗ್ ಸ್ಟಾರ್ ಎಂಬ ಖ್ಯಾತಿಯ ಇವರು ದ್ವಿತೀಯ PUCಯನ್ನು ಮುಗಿಸಿದ್ದಾರೆ. ಇನ್ನೊಬ್ರು ನಟ ಯಶ್. KGF ಖ್ಯಾತಿಯ ನ್ಯಾಷನಲ್ ಬಾಸ್ ಆಗಿರುವ ಇವರು ಸೆಕೆಂಡ್ PUCಯನ್ನು ಮುಗಿಸಿದ್ದಾರೆ. ಜರ್ನಲಿಸಂ ಹಾಗೂ ಸೈಕಾಲಜಿ ವಿಷಯದಲ್ಲಿ ಡಿಗ್ರಿ ಮಾಡಲಿಕ್ಕೆ ಎಂದು ಹೆಜ್ಜೆ ಇಟ್ಟಿದ್ರು, ಅದು ಪರಿಪೂರ್ಣವಾಗಿರಲಿಲ್ಲ. ಇನ್ನೊಬ್ಬ ಖ್ಯಾತ ನಟ ಅಂದರೆ ಉಪೇಂದ್ರ. ನಟ ನಿರ್ದೇಶಕರಾದಂತಹ ಉಪೇಂದ್ರರವರು BCom ಅಂದರೆ ಡಿಗ್ರಿಯನ್ನು ಓದಿದ್ದಾರೆ. ಕರಾವಳಿಯ ಪ್ರತಿಭೆ ರಕ್ಷಿತ್ ಶೆಟ್ಟಿ. ಉಡುಪಿ ಮೂಲದ ಇವರು ಇಂಜಿನಿಯರಿಂಗ್ ಅಂದರೆ ಡಿಗ್ರಿಯನ್ನು ಮುಗಿಸಿದ್ದಾರೆ. ನಟ, ನಿರ್ದೇಶಕ ಮತ್ತು ನಿರ್ಮಾಪಕರಾದಂತಹ ಇವರು ಕನ್ನಡಕ್ಕೆ ಅತ್ಯುತ್ತಮ ಚಿತ್ರಗಳನ್ನು ನೀಡಿದ್ದಾರೆ. ನಮಸ್ಕಾರ ಎಂದೇ ಫೇಮಸ್ ಆಗಿರುವಂತಹ ಗಣೇಶ್. ಇವರು ಎಲೆಕ್ಟ್ರಾನಿಕ್ ಮತ್ತು ಕಮ್ಯುನಿಕೇಷನ್ನಲ್ಲಿ ಡಿಪ್ಲೊಮೊವನ್ನು ಮಾಡಿದ್ದಾರೆ. ಇವರಿಗೆ ಕರ್ನಾಟಕದ ಜನತೆ ಪ್ರೀತಿಯಿಂದ ಗೋಲ್ಡನ್ ಸ್ಟಾರ್ ಎಂಬ ಬಿರುದು ಕೊಟ್ಟು ಗೌರವಿಸಿದೆ. ಇನ್ನೊಬ್ಬ ಖ್ಯಾತ ನಟ ರಿಷಬ್ ಶೆಟ್ಟಿ. ಇವರು ಕರಾವಳಿಯ ಅದ್ಭುತ ಪ್ರತಿಭೆಯಾಗಿದ್ದಾರೆ. ಇವರು BCom ಅಂದರೆ ಡಿಗ್ರಿಯನ್ನು ಮುಗಿಸಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ತುಳುನಾಡಿನ ವೈಭವವನ್ನು ತೋರಿಸುವಂತಹ ಕಾಂತಾರ ಎಂಬ ಸಿನಿಮಾವನ್ನ ಜನತೆಗೆ ನೀಡಿದ್ದಾರೆ. ಇವರು ನಟ, ನಿರ್ಮಾಪಕ ಮತ್ತು ನಿರ್ದೇಶಕರಾಗಿದ್ದಾರೆ. ಡಾಲಿ ಧನಂಜಯ್. ಇವರು ಇಂಜಿನಿಯರಿಂಗ್ ಅನ್ನು ಮುಗಿಸಿದ್ದಾರೆ. ನಟ ಮತ್ತು ನಿರ್ಮಾಪಕರಾಗಿ ಚಿತ್ರರಂಗದಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಟ ವಸಿಷ್ಠ ಸಿಂಹ. ಇವರು BCA ಅಂದರೆ ಡಿಗ್ರಿಯನ್ನು ಮುಗಿಸಿದ್ದಾರೆ. ರಮೇಶ್ ಅರವಿಂದ್. ಇವರು ಇಂಜಿನಿಯರಿಂಗ್ ಅನ್ನು ಮುಗಿಸಿದ್ದಾರೆ. ಇದು ಡಿಗ್ರಿಗೆ ಸಮನಾದಂತಹ ಒಂದು ವಿದ್ಯಾಭ್ಯಾಸವಾಗಿದೆ. ಹಿರಿಯ ನಟ, ನಿರ್ದೇಶಕ, TV ನಿರೂಪಕರಾಗಿ ಕೂಡ ಸಿನಿಮಾ ರಂಗದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನೊಬ್ಬ ಖ್ಯಾತ ನಟ ದಿಗಂತ್. ದೂದ್ ಪೇಡ ಎಂಬ ಖ್ಯಾತಿಯ ನಟನಾದಂತಹ ಇವರು BCom ಅಂದರೆ ಡಿಗ್ರಿಯನ್ನ ಮುಗಿಸಿದ್ದಾರೆ. ಇನ್ನೊಬ್ಬ ಖ್ಯಾತ ನಟ ಪ್ರಜ್ವಲ್ ದೇವರಾಜ್. ಡೈನಾಮಿಕ್ ಖ್ಯಾತಿಯ ಇವರು ಡಿಗ್ರಿಯನ್ನ ಮುಗಿಸಿದ್ದಾರೆ. ಹಿರಿಯ ನಟ ದೇವರಾಜ್ ರವರ ಪುತ್ರರಾಗಿದ್ದಾರೆ.